ಪರೀಕ್ಷೆ. ಬೇಕು ಈ ನೆಲ, ಈ ಜಲ, ಈ ಕಾಡು, ಈ ಜಗ ಕಟ್ಟಿದ ಈ ಗೂಡು. ಎಲ್ಲೆಡೆ ಬಣ ಬಣ ಬಿಸಿಲು, ಮರಗಳ ಕಡಿದು ಕಡಿದು ಎಲ್ಲೆಡೆ ಬಣ ಬಣ ಬಿಸಿಲು. ಚಿಲಿಪಿಲಿ ಹೊಳೆವ ಹಕ್ಕಿ ಅಳುತ್ತಿದೆ. ಹೇಳಿ ಮಕ್ಕಳೇ. ಆಯಿತು, ಚಂದ್ರಶೇಖರ್ ವೆಂಕಟರಾಮನ್ ಅಂತ ಇವರು ಭಾರತ ದೇಶದ ಒಬ್ಬ ಪ್ರಖ್ಯಾತ ವಿಜ್ಞಾನಿಗಳು. ಮಟ್ಟದಲ್ಲಿದೆ. ಅದರ ಒಂದು ಭಾಗವಾಗಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಲ್ಲೂ ಸಹ ಗಟ್ಟಿ ಕೆಲಸ ಮಾಡ್ತಾ ಇದೆ. ಪ್ರತಿ ವರ್ಷ ಅವರ ಒಂದು ನೆನಪಿನ ಅಡಿಯಲ್ಲಿ ಪ್ರತಿ ವರ್ಷ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದೆ. ಅದರಂತೆ ಇಂದಿನ ವರ್ಷ ಅಂದರೆ ಫೆಬ್ರವರಿಯಲ್ಲಿ 5ನೇ ವರ್ಷದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡಿದೆ. ಎಲ್ಲ ಮಕ್ಕಳಿಗೂ ಸಹ ಪ್ರಶಸ್ತಿ ಪತ್ರಗಳನ್ನು ನೀಡುವಂತೆ ನಾವು ವ್ಯವಸ್ಥೆ ಮಾಡಿದ್ವಿ. ರಾಜ್ಯದಿಂದ ನಮಗೆ ಬಂದಿದ್ವು. 28ರ ಒಳಗಡೆ ಜಿಲ್ಲಾ ಮಟ್ಟದಿಂದ ಎಲ್ಲ ಶಾಲೆಗಳಿಗೂ ನಾವು ರವಾನೆ ಮಾಡಿದ್ವಿ. ಅದು ಒಂದು ನಮಗೆ ಹೆಮ್ಮೆಯ ವಿಷಯ. ಆ ದಿನಾಂಕದಂದೇ ಆ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಜಿಲ್ಲೆಗಳಲ್ಲಿ ಈಗ ನಡೀತಾ ಇದೆ. ಮುಂದಿನ ನಾವೇನೇ ರಸಪ್ರಶ್ನೆ ಸ್ಪರ್ಧೆ ಆಗಮಿಸಿದ್ದಾರೆ. ನಾನು ಅವ್ರನ್ನ ಸಂಜಯ್ ಕೌಲ್ ಅಂತ ಅಂದ್ಬಿಟ್ಟು ಕಮಿಷನ್ ಇದ್ದೀನಿ ಶಿಕ್ಷಣ ಇಲಾಖೆಯಲ್ಲಿ. ಆಗ ಇವರಲ್ಲಿ ಪ್ಲಾನಿಂಗ್ ಸೆಕ್ಷನ್ನಲ್ಲಿ SADP ಆಗಿದ್ರು. ನಮ್ಮ ಪರಿಚಯ ಇರಲಿಲ್ಲ. ಅದಕ್ಕೆ ಸಂಜಯ್ ಕೌಲ್ ನಾವು ಏನಾದ್ರು ಪ್ರಾಜೆಕ್ಟ್ ನಾವು ತಯಾರಿ ಮಾಡಲಿಕ್ಕೆ. ಆಮೇಲೆ ಅವ್ರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ರು ಕಮಿಷನ್ನಲ್ಲಿ. ಆದ್ದರಿಂದ ನಮ್ಮ ಗೆಳೆತನ ಅಂತ ಹೇಳ್ಬೋದು. ಈ ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರಾಗಿದ್ದರು. ಶಿಕ್ಷಕರ ಕಲ್ಯಾಣ ನಿಧಿನಲ್ಲಿ ಸಹಾಯಕರಾಗಿ ಅವರು ನಿವೃತ್ತರಾದರೂ ಕೂಡ ಅವರು ಶೈಕ್ಷಣಿಕವಾದ ಆಸಕ್ತಿ ಇಟ್ಕೊಂಡಿದ್ದಾರೆ ಮತ್ತು ವ್ಯವಸಾಯದಲ್ಲೂ ಕೂಡ ಆಸಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಾನು ಯಾವಾಗಲೂ ಕೇಳಿರ್ಬೋದು. ಗುಡಿಬಂಡೆ, ಗೌರಿಬೆನ್ನೂರು, ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಈ ತಾಲೂಕುಗಳಲ್ಲಿ ತಾಲೂಕು ಸಂಸ್ಥೆಗಳ ನಿಜವಲ್ಲ. ನಾನು DDP ಆಗಿದ್ದಾಗ ಎಷ್ಟು ಮಟ್ಟಿಗೆ ಮಕ್ಕಳು ಈ ಜಿಲ್ಲೆಯಲ್ಲಿ ನನ್ನ ಮೇಷ್ಟ್ರು ಅಂತ ಗುರುತಿಸಿದ್ರು. ನಾನು ಜೀಪ್ ಬರ್ತಾ ಇದ್ದೆ, ಈಗ ಅಡ್ಡ ಇಡೋರು ಮಕ್ಕಳು ಜೀಪಲ್ಲಿ ತಿಪ್ಪಿಸ್ಕೊಂಡ್ರೆ DDP ಅವ್ರು ಎಲ್ಲಿರ್ಬೇಕು ಅನ್ನೋದು. ಶಾಲೆಗೆ ಹೋದ್ರೆ ನನ್ನ ಹತ್ರ ಬಂದು ಹೇಗಿದ್ದೀರಿ ಸರ್, ಬರಲೇ ಇಲ್ಲ, ಭಾಳ ದಿನ ಆಯ್ತು ನೀವು ಅಂತ ಮಕ್ಕಳು ಮಾತಾಡ್ತಾರೆ. ಟೀಚರ್ಸ್ ನಾನು ಮಾತಾಡ್ಸೋಕ್ಕೆ ಬಿಡ್ತಾ ಇದ್ರು. ಆದರೆ ಮಕ್ಕಳು ಪ್ರೀತಿಯಿಂದ ಮಾತಾಡೋದು. ಯಾವುದೇ ಸರ್ಕಾರಿ ಶಾಲೆಗೆ ಹೋಗಿ ನಾನು ಹೆಡ್ ಮಾಸ್ಟ್ರು, ಅಟೆಂಡೆನ್ಸ್ ಮಾಡೋದು, ಕ್ಲಾಸ್ ಬುಕ್ ಮಾಡೋದು ಇವೆಲ್ಲಕ್ಕಿಂತ ಮೊದಲು ಮಕ್ಕಳಿಗೆ ಒಂದು ಪಾಠ ಮಾಡ್ತಾಯಿದ್ರು. ನಾವು ಇಂಪಾರ್ಟೆಂಟ್ಸ್ ಅಲ್ಲ, ಮೇಷ್ಟ್ರು ಅರ್ಧ ಗಂಟೆ ಲೇಟಾಗಿ ಬಂದಿರ್ಬೋದು, ಅಥವಾ ಕ್ಲಾಸ್ ಬುಕ್ ಅಪ್ಡೇಟ್ ಮಾಡದೇ ಇರ್ಬೋದು, ಅಟೆಂಡೆನ್ಸ್ ಸೈನ್ ಮಾಡದೇ ಇರ್ಬೋದು. ಇದೆಲ್ಲ ಮುಖ್ಯ ಅಲ್ಲ. ಮಕ್ಕಳನ್ನ ಹೇಗೆ ಕಲಿಕೆಯಲ್ಲಿ ರೂಪಿಸ್ಕೊಂಡಿದ್ದೀವಿ, ಅವರ ಮತ್ತು ನಮ್ಮ ಬಾಂಧವ್ಯ ಹೇಗಿದೆ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಪಠ್ಯಪುಸ್ತಕ ಜೊತೆಗೆ ಮಕ್ಕಳಲ್ಲಿ ಜೀವನದ ಕೌಶಲ್ಯಗಳನ್ನು ಕಲಿಸಿ, ಬದುಕು ಕಲಿಸಿ, ನಮ್ಮ ಸಂಸ್ಕೃತಿ ಕಲಿಸಿ. ಆ ಸಂಸ್ಕೃತಿ ಇವತ್ತು ಕಂಪ್ಲೀಟ್ ಆಂಗ್ಲ ನಂಗೆ ತುಂಬ ಇಷ್ಟ. ಸರ್ಕಾರಿ ಜಾಗ ಎಲ್ಲ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 6 ವರ್ಷ ನಾನು ಬಸವರಾಜ್ ಅವ್ರ ಜೊತೆ ನಿಟ್ಟುವಾಗಿ ಕೆಲಸ ಮಾಡಿದ್ದೀನಿ. ಇಡೀ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ತಗೊಂಡ್ರೆ ಹುಡುಗಿ ಯಾರು? ಮೊರಾರ್ಜಿ ಸ್ಕೂಲಲ್ಲಿ ಗೌರ್ಮೆಂಟ್ ಸಾಧ್ಯ ಆಯ್ತಲ್ಲ ಅವಳಿಗೆ. ಯಾಕೆ ದೊಡ್ಡ ಹೈಫೈ ಸ್ಕೂಲ್ಗಳಲ್ಲಿ ಯಾಕೆ ತಗೊಂಡಿಲ್ಲ? ನಾವು ಪ್ರಶಸ್ತಿಗಳೆಲ್ಲ ಕೊಡ್ತಿದ್ವಿ. ಫಸ್ಟ್ ಬಂದವ್ರಿಗೆ, ಡಿಸ್ಟ್ರಿಕ್ಟ್ ಬಂದವ್ರಿಗೆ, ಔಟ್ ಆಫ್ ತಗೊಂಡವ್ರಿಗೆ ಒಂದೊಂದು ಪ್ರತಿಷ್ಠಿತ ಸ್ಕೂಲಿಂದಾನೆ 30 ಜನ ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಕೊಡೋದೇ ಕಷ್ಟ ಆಗೋದು. ನೆನ್ನೆ ಕನ್ನಡ ಎಕ್ಸ್ಪರ್ಟ್ ಮಾಡಿದ್ವಿ ಅಂತ ತಗೊಂಡೆ. ಅಂದರೆ 32 ಜನ ಕನ್ನಡ ಫಸ್ಟ್ ಬಂದಿದ್ದಾರೆ. 125 PUC 70 ಜನ. ಆರ್ಕ್ಸು ಮುಖ್ಯ. ಅಂಕಗಳಿಗಿಂತ ಆಲೋಚನೆ ಬರಬೇಕು, ಅಂತರಂಗದ ವಿಕಾಸ ಆಗಬೇಕು, ಅರಿವು ಬರಬೇಕು, ಜಾಗೃತಿ ಬರಬೇಕು, ಚಿಂತನೆ ಬರಬೇಕು.
ಇವೆಲ್ಲ ಬರ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಒಂದು ವರ್ಷದಿಂದ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ವಿಜ್ಞಾನದ ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ವಿಜ್ಞಾನಿಗಳ ಜಯಂತಿ ಆಗಿರ್ಬೋದು, ಪರಿಸರ ದಿನಾಚರಣೆಗಳಾಗಿರ್ಬೋದು, ವೈಜ್ಞಾನಿಕ ಮನೋಭಾವ ಮೂಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಶಾಲೆಗಳಿಗೆ ಭೇಟಿ ಕೊಟ್ಟು ಶಿಕ್ಷಕರಿಗೆ ಮನವೊಲಿಸಿ ಮಕ್ಕಳನ್ನು ರಸಪ್ರಶ್ನೆಯಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸೋ ಹಾಗೆ ಅವರನ್ನ ನಾವಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ನಮ್ಮ ಆಸಕ್ತಿ ಇರ್ತಕ್ಕಂತಹ ಎಲ್ಲರೂ ಕೂಡ ಇದಕ್ಕೆ ಜ್ಞಾನ ವಿಜ್ಞಾನ ಸಮಿತಿಗೆ ಸೇರ್ತಾ ಇದ್ದಾರೆ. ಬರ್ತಾ 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 ಒಂದು ಸಮಿತಿ ಚೆನ್ನಾಗಿ ಆಗ್ತಾ ಇದೆ ಅನ್ನೋದೊಂದು ಸಂತಸದ ವಿಷಯ. ಈ ದಿನ ಸುಮಾರು ಫಸ್ಟಲ್ಲಿ ಬೇಸಿಗೆ ರಜೆ ಬಂತು, ಆಮೇಲೆ ಏನು ಅದಕ್ಕೆ ಮುಂಚೆ ಎಕ್ಸಾಮ್ಸ್ ಇತ್ತು. ಹಾಗಾಗಿ ಪ್ರಶಸ್ತಿ ಕೊಡೋದು ಸ್ವಲ್ಪ ತಡ ಆಗಿದೆ ಅದಕ್ಕಾಗಿ ತಮ್ಮಗಳೆಲ್ಲರಲ್ಲೂ ಕ್ಷಮೆಯನ್ನು ನಾನು ಮೊದಲು ಕೇಳ್ತೇನೆ. ಮುಂದೆ ತಕ್ಷಣ ಏನು ಸರ್ ಅವರು ಆನ್ಲೈನ್ ಮೀಟಿಂಗ್ ಮಾಡ್ತಾ ಇರ್ತಾರೆ, ಆಗಾಗ ಬಸವರಾಜ್ ಸರ್ ಮಾಡ್ತಾ ಇರ್ತಾರೆ. ಹೀಗೆ ಒಂದು ತಿಂಗಳಿಗೆ 1-2 ಮೀಟಿಂಗ್ ಇರುತ್ತೆ ನಮಗೆ. ಹೀಗೆ ಮಾಡಬೇಕು ಅಂತ ಒಂದು ತಿಂಗಳಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳಬೇಕು, ಹಿಂದಿನ ತಿಂಗಳಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವ್ರಿಗೆ ವರದಿ ಒಪ್ಪಿಸ್ಬೇಕು ನಾವು. ಆ ರೀತಿ ಒಟ್ಟು ಕ್ರಮಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವರು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರನ್ನ ತೋರಿಸ್ಕೊಂಡು ನಮಗೆ ಒಳ್ಳೆಯ ಒಂದು ಸಲಹೆಗಳನ್ನು ಕೂಡ ಸರ್ ಅವರು ನಮಗೆ ಕೊಡ್ತಾ ಇದ್ದಾರೆ. ಅವ್ರು ಕೆಲಸ ಮಾಡೋವರೆಗೂ ಬಿಡಲ್ಲ. ನಮಗೂ ಅಷ್ಟೇ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ, ಒಂದು ಒಳ್ಳೆ ಪ್ರೇರೇಪಣೆ. ಮತ್ತು ಈ ಸಂದರ್ಭದಲ್ಲಿ CR ಚಂದ್ರಶೇಖರ್ ಸರ್ ಅವರನ್ನು ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಮ್ಮೆ ಅವರು ನಮ್ಮ ಸಮಿತಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅಂದರೆ ನಮ್ಮ ಹೆಮ್ಮೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕಳೆದ ಬಾರಿ ಒಂದು ನಮ್ಮ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಅವರಿಗೆ ಪದ್ಮಶ್ರೀ ಅವಾರ್ಡನ್ನು ನಮ್ಮ ರೆಡ್ಡಪ್ಪ ಸರ್ ಅವರ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರು ತಗೊಂಡ್ಬಂದಿದ್ರು. ನಮಗೆಲ್ಲ ಕೊಟ್ಟರು. ಅವರು ನಾವು ಕೈಯಲ್ಲಿ ಹಿಡ್ಕೊಂಡು ನೋಡಿ ಅದರ ಜೊತೆ ಫೋಟೋಗಳೆಲ್ಲ ತೆಗೆಸ್ಕೊಡಿ. ನಿಜವಾಗ್ಲೂ ಮಕ್ಕಳು ಎಷ್ಟೊಂದು ನಮಗೆ ಅದೊಂದು ಸ್ಫೂರ್ತಿ ಅಲ್ವಾ, ಒಂಥರ ರೋಮಾಂಚನ ಆಗುತ್ತೆ. ಆ ಪ್ರಶಸ್ತಿಯನ್ನು ನಾವು ನೋಡಿರೋದೇ ಇಲ್ಲ. ಅಷ್ಟು ಸಾಧನೆ ಮಾಡೋಕ್ಕಾಗದೇ ಇದ್ರು ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಹಾಗೆಯೇ ಮಕ್ಕಳು ನೀವು ಚೆನ್ನಾಗಿ ಓದಬೇಕು, ವೈಜ್ಞಾನಿಕ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಭಾಗವಹಿಸಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಮತ್ತು ನಿಮ್ಮ ಶಿಕ್ಷಕರಿಗೆ ನಮ್ಮ ದೊಡ್ಡವರ ಮತ್ತು ಅವರಿಗೆ ಒಂಚೂರು ಹೆಲ್ಪ್ ಮಾಡ್ಬೋದು. ಈ ರೀತಿ ಭಾಗವಹಿಸೋದು, ಈ ರೀತಿ ಜ್ಞಾನನೂ ಬರುತ್ತೆ, ಜೊತೆಗೆ ಒಳ್ಳೆ ಪ್ರಶಸ್ತಿನೂ ಇರುತ್ತೆ. ಸರ್ ಹೇಳಿದ್ರು ಎಷ್ಟೊಂದು ದೊಡ್ಡ ಅಮೌಂಟು ಅಲ್ವಾ. ಹಾಗಾಗಿ ಮಕ್ಕಳಿಗೆ ನಾಲೆಡ್ಜು ಬರುತ್ತೆ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಂಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ನಮ್ಮ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಇದಕ್ಕೂ ಮುಂಚೆ BGUCಯಲ್ಲಿ ಇರ್ತಕ್ಕಂತಹ ಮುನಿಕೃಷ್ಣ ಸರ್, ಆನಂದಪ್ಪ ಸರ್ ಎಲ್ಲರೂ ಸಹ ಈ ದಿನ ಆಗಮಿಸಿದ್ದಾರೆ. ನಮ್ಮ ಸಮಿತಿಯಲ್ಲಿ ತುಂಬ ಕಾವ್ಯ ಅವರು ಮತ್ತು ಅವರು ಹೆಚ್ಚು ಕೆಲಸವನ್ನು ಈ ಒಂದು ಎನ್ರೋಲ್ ಮಾಡ್ಕೊಳ್ಳೋದು, ಅಮೌಂಟು ಸಂಬಂಧಪಟ್ಟಂಗೆ ಎಲ್ಲ ಅವರೇ ಪಾಪ ಕಾರ್ಯದರ್ಶಿ ಕೆಲಸ ಏನಿದೆ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅಣ್ಣಮ್ಮ ಆಗಿರ್ಬೋದು, ಸೌಭಾಗ್ಯ ಆಗಿರ್ಬೋದು, ಮತ್ತು ಗೌಡ್ರು ಪಾಪ ಅವರು ಸಲಹಾ ಸಮಿತಿ ಸದಸ್ಯರು ಆದರೂ ಕೂಡ ನಮ್ಮನ್ನು ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೇನು, ಶಾಲೆಗಳಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ತರಬೇತಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಈ ರೀತಿ ನಮಗೆ ಎಲ್ಲ ರೀತಿಯಲ್ಲೂ ಸರಸಮ್ಮ ಅವರು ಕೂಡ ಪ್ರತಿ ಮೀಟಿಂಗಿಗೂ ಬರ್ತಾರೆ. ಅವರಿಗೆ ಏನು ಅನಿಸಿದಂಥ ಸಲಹೆ ಸೂಚನೆಗಳನ್ನು ಮಾಡಿದ್ರೇ ಚಪ್ಪಾಳೆ ಆಗೋದು. ಹಾಗಾಗಿ ಒಂದು ಜ್ಞಾನ ವಿಜ್ಞಾನ ಸಮಿತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಮಾತ್ರ ಬೆಳಿಬೇಕು. ಸರ್ ಹೇಳಿದ್ರು ಚಿಗುರೊಡಿಯಿತು ಅಂತ. ಆ ಚಿಗುರೊಡಿ ಸುಮ್ಮನೆ ಚಿಗುರೊಡಿಯಲ್ಲ, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಆ ಗಿಡನ ಏನೂ ಆಗ್ತಾ ಇದ್ದಂಗೆ, ಕುರಿ ಮೇಕೆ ಮೇಯ್ದಿದ್ದಂಗೆ, ಗಾಳಿ ಮಳೆಗೆ ಏನೂ ಆಗ್ತಿದ್ದಂಗೆ ನೋಡ್ಕೋಬೇಕಲ್ವಾ. ಒಬ್ಬರಿಂದಾನೇ ಎಲ್ಲ ಆಗೋದಿಲ್ಲ. ಹಾಗಾಗಿ ಎಲ್ಲರ ಸಹಕಾರದಿಂದ ಒಂದು ಸಮಿತಿ ಬೆಳೀತಾ ಇದೆ. ಎಲ್ಲರ ಸಹಕಾರದಿಂದ